78ನೇ ಕೀರ್ತನೆ 4ನೇ ವಚನದಲ್ಲಿದೆ, ನೀನು ನಿನ್ನ ಪೀಳಿಗೆಗೆ, ಬರುವ ಪೀಳಿಗೆಗೆ ದೇವರ ಕಾರ್ಯಗಳನ್ನ ಪ್ರಕಟಿಸು. ಇಸ್ರಾಯೇಲ್ ಜನರು ಹಾಗ್ ಮಾಡ್ಲಿಲ್ಲ. ಅವರು ಅರಣ್ಯದಲ್ಲಿ ದೇವರ ಅನೇಕ ಕಾರ್ಯಗಳನ್ನು ಕಂಡ್ರು, ಆದ್ರೆ ಹುಟ್ಟಿರೋ ಪೀಳಿಗೆಗೆ ವಿವರಿಸಲು ಅವರು ಹಿಂದೆ ಸರಿದ್ರು. ದೇವರ ಕಾರ್ಯಗಳನ್ನ ಕೂಡ್ಲೆ ಮರುಕರು. ದೇವರು ಕೊಟ್ಟ ಆಶೀರ್ವಾದಗಳನ್ನೆಲ್ಲ ತಮ್ಮ ಸ್ವಂತ ಶಕ್ತಿಯಿಂದ, ತಮ್ಮ ಬಾಹುಬಲದಿಂದ ಸಿಕ್ಕಿವೆ ಎಂದು ಅವರು ಭಾವಿಸಿ ದೇವರು ಅವರನ್ನು ನಡೆಸಿದ ರೀತಿಯನ್ನು ಸಂಪೂರ್ಣವಾಗಿ ಮರೆತರು. ಅದಕ್ಕಾಗಿಯೇ ಅವರು ಕೃತಜ್ಞತೆ ಇಲ್ಲದವರಾಗಿ ಮಾರ್ಪಟ್ಟರು. ನಮ್ಮ ಕುಟುಂಬಗಳಲ್ಲಿ ದೇವರು ಹಿಂದಿನ ಕಾಲದಲ್ಲಿ ಮಾಡಿದ ಕಾರ್ಯಗಳನ್ನು ನೆನಪಿಗೆ ತಂದು ಸ್ತುತಿ, ಆರಾಧನೆ ನಮ್ಮ ಕುಟುಂಬಗಳಲ್ಲಿ ಇದ್ರೆ, ಹಾಡುಗಳು, ಆ ಕೃತಜ್ಞತೆ ಮನಸ್ಸು ನಮಗಿದ್ರೆ, ನಾವು ಸಾಕಷ್ಟು ಮಟ್ಟಿಗೆ ಸಾತಾನನ್ನು ಸೋಲಿಸಬಹುದು. ಪೂರ್ಣವಾಗಿ ಕೂಡ ಅವನು ಸೋಲ್ತಾನೆ. ಏಕೆಂದ್ರೆ ಇಸ್ರಾಯೇಲ್ ಮಾಡುವ ಸ್ತುತಿಗಳ ಮೇಲೆ ಅವನು ಆಸೀನನಾಗಿರುತ್ತಾನೆ. ದೇವರಿಗೆ ಸ್ತುತಿ.